ಹಾಯ್ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತಿನ ಥಂಬ್ಲೈನ್ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ, January 11th ನನ್ನ ಬರ್ಡೇ ಇತ್ತು. ಸೊ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ವೇರ್ ಮಾಡಿರುವಂಥ ಟಾಪ್ನ ವಿಶಾಲಲ್ಲಿ ತೊಗೊಂಡಿದ್ದು. ನೀವು ಲಾಸ್ಟ್ ನನ್ನ ಶಾಪಿಂಗ್ ವ್ಲಾಗಲ್ಲಿ ನೋಡಿರ್ತೀರಾ ಅಂತ ಅನಿಸುತ್ತೆ. ಹಾಗೆ ಇವತ್ತು ಎಳ್ಳಮಾವಾಸ್ಯೆ ಇದ್ದಿದ್ದರಿಂದ ನಾನು ಕಳಶ ಕೂಡ ಇಡಬೇಕಿತ್ತು. ಸೊ ಇವತ್ತಿನ ಹೋಲ್ ಡೇ ಸ್ವಲ್ಪ ಮೂಡ್ ಆಫ್ ಆಗಿತ್ತು ಅಂತಲೇ ಹೇಳ್ಬೋದು. ಯಾಕೆಂದರೆ ಹಿಂದಿನ ರಾತ್ರಿ ನನ್ನ ಮಗ ಸರಿಯಾಗಿ ನಿದ್ದೆನೇ ಮಾಡಿರಲಿಲ್ಲ. ಮೇ ಬಿ ಅವನು ಊಟದಲ್ಲಿ ಏನಾದರೂ ವೇರಿಯೇಷನ್ ಆಗಿತ್ತೋ ಏನೋ ಗೊತ್ತಿಲ್ಲ. ರಾತ್ರಿ ಒಂದು 2-3 ಟೈಮ್ಸ್ ವಾಮಿಟ್ ಮಾಡಿಕೊಂಡ. ಒಂಥರ ಅವನಿಗೆ ಅನ್ಕಂಫರ್ಟ್ ಫೀಲಿಂಗ್ ಆಗ್ತಾಯಿತ್ತು. ಅವ್ನು ಮಲಗಿದಾಗ ಆಲ್ಮೋಸ್ಟ್ ಒಂದು 6 ಆಗ್ತಾ ಬಂದಿತ್ತು. ಬಟ್ ನಾನಿವತ್ತು ಪೂಜೆ ಮಾಡಲೇಬೇಕಿತ್ತು ಬೆಳಗಿನ ಜಾವ ಬೇಗ ಎದ್ದು. ಆದರೆ ಆಗಲಿಲ್ಲ. ಹಿಂದಿನ ದಿನಾನೇ ಪೂಜೆ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿದ್ರಿಂದ ನನಗೆ ಸ್ವಲ್ಪ ಇವತ್ತು ಈಸಿ ಅಂತ ಅನ್ನಿಸ್ತು. ಸೊ ನಾನು ಪ್ರತಿ ಶುಕ್ರವಾರನೂ ಕೂಡ ಕಳಶನ ಇಡ್ತೀನಿ. ಹಾಗೆ ಅಮಾವಾಸ್ಯೆ ದಿನ ಕೂಡ ಕಳಶ ಇಡ್ತೀನಿ. ಕಳಶದೊಳಗಡೆ ₹1 ಕಾಯಿನ್ ಹಾಕಿ ಇಡ್ತೀನಿ. ಅದು ಒಳ್ಳೆಯದು ಅಂತ ಹೇಳ್ತಾರೆ. ಹಾಗಾಗಿ ಅಮಾವಾಸ್ಯೆ ದಿನ ನಾವು ಈ ರೀತಿ ನಿಂಬೆಹಣ್ಣನ್ನು ದೇವ್ರ ಮುಂದೆ ಇಟ್ಟು ಪೂಜೆ ಮಾಡಿ ಅದನ್ನು ಬಾಗಿಲಿಗೆ ಇಳಿ ತೆಗೆಯೋದು ಅಂತ ಹೇಳ್ತಾರಲ್ಲ, ದೃಷ್ಟಿ ತೆಗೆಯೋದು ಅಂತ, ಆ ರೀತಿ ಮಾಡಿಬಿಟ್ಟು ಹೊಸ್ತಲ ಮೇಲೆ ಇಟ್ಟು ಅದನ್ನು ನೈಫಿಂದ 2 ಹೋಳು ಮಾಡಿ ಅದು 2 ಹೋಳಿಗೂ ಅರಿಶಿನ ಕುಂಕುಮನ ಇಟ್ಟು ಹೊಸ್ತಲಿನ 2 ಭಾಗದಲ್ಲಿ ಇಟ್ಬಿಟ್ಟು ಬರ್ತೀವಿ. ಸೊ ಕೆಲವೊಬ್ರು ಕಾಯಿನ ಕೂಡ ಹೊಡೆದ್ಬಿಟ್ಟು ಈ ರೀತಿ ಮಾಡ್ತಾರೆ. ಸೊ ಅಮಾವಾಸ್ಯೆ ದಿನ ಈ ರೀತಿ ಮಾಡೋದ್ರಿಂದ ಮನೆಗೆ ಆಗಿರುವಂಥ ಕೆಟ್ಟ ದೃಷ್ಟಿ ಏನಾದರೂ ಇದ್ದರೆ ನಿವಾರಣೆ ಆಗುತ್ತೆ ಅನ್ನೋದರ ಸಂಕೇತ ಇರ್ಬೋದು. ಸೊ ನಮ್ಮ ತಾಯಿ ಮನೆಯಲ್ಲೂ ಹೇಗೆ ಮಾಡ್ತಾರೆ, ಗಂಡನ ಮನೆಯಲ್ಲೂ ಇದನ್ನು ಮಾಡ್ತಾರೆ. ಸೊ ನಾನು ಕೂಡ ಅದನ್ನು ಫಾಲೋ ಮಾಡ್ಕೊಂಡು ಬಂದಿದ್ದೀನಿ. ಸೊ ನಾನು ಪೂಜೆ ಮಾಡೋ ಗಡಿಬಿಡಿಲಿ ಹಣೆಗೆ ಕುಂಕುಮ ವಿಭೂತಿ ಏನೂ ಹಚ್ಕೊಂಡೇ ಇರಲಿಲ್ಲ. ಆಮೇಲೆ ನೆನಪಾಯಿತು ನನಗೆ, ಅಯ್ಯೋ ಮರ್ತುಬಿಟ್ಟಿದ್ಬಿಡ್ನಿ ಅಂತ ಹೇಳ್ಬಿಟ್ಟು ಹಚ್ಕೊತಾ ಇದ್ದೀನಿ. ಹಸ್ಬೆಂಡ್ ಕೂಡ ತುಂಬಾ ಟೈಮ್ ಆಗಿತ್ತು, 10 ನಿಮಿಷ ಇತ್ತು. 10 ನಿಮಿಷದಲ್ಲಿ ಬೇಗನೆ ಏನಾದರೂ ಒಂದು ಟಿಫನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಅವಲಕ್ಕಿನ ಮಾಡಿದೆ. ಹಾಗೆ ಹಸ್ಬೆಂಡ್ ಮೊದಲೇ ಹೇಳಿದ್ರು ಇವತ್ತು ಲಂಚ್ ಬಾಕ್ಸ್ ತೊಗೊಂಡು ಹೋಗೋದಿಲ್ಲ ಅಂತ. ಹಸ್ಬೆಂಡು ಬ್ರೇಕ್ಫಾಸ್ಟ್ ಮುಗಿಸಿ ಆಫೀಸ್ಗೆ ಹೊರಟರು. ಸೊ ನಾನು ಕೂಡ ಬ್ರೇಕ್ಫಾಸ್ಟ್ನ ಮುಗಿಸಿ ನನ್ನ ಮಗನ ಎಬ್ಬರಿಸಿದೆ. ಬಟ್ ಅವನು ಇವತ್ತು ಹೋಲ್ ಡೇ ಒಂದು ಗ್ಲಾಸ್ ಹಾಲು ಕೂಡ ಕುಡಿದಿರಲಿಲ್ಲ. ಏನೋ ಗೊತ್ತಿಲ್ಲ, ಕುಡಿಸ್ಲಿಕ್ಕೆ ಹೋದರೆ ಬೇಡ ಬೇಡ ಅಂತಿದ್ದ. ಒಂಥರ ಜೋರಾಗಿ ಅಳಕ್ಕೆ ಸ್ಟಾರ್ಟ್ ಮಾಡ್ತಾ ಇದ್ದ. ಹಾಗೂ ಸಂಜೆ ಅಷ್ಟರಲ್ಲಿ ಸ್ವಲ್ಪ ಓಕೆ ಅಂತ ಅನ್ನಕ್ಕೆ ಸ್ಟಾರ್ಟ್ ಆಯಿತು. ಇಲ್ಲಾಂದರೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗೋಣ ಅಂತ ಇದ್ವಿ. ಬಟ್ ಸಂಜೆ ಮೇಲೆ ಸ್ವಲ್ಪ ಲೈಟಾಗಿ ಊಟ ಮಾಡ್ದ. ಆಮೇಲೆ ಸ್ವಲ್ಪ ಅವನಿಗೆ ಎನರ್ಜಿ ಬಂತು. ಹೋಲ್ ಡೇ ಒಂಥರ ಡಲ್ಲಾಗೇ ಇದ್ದ. ಅವನು ಯಾವಾಗೂ ಈ ಥರ ಇರೋದೇ ಇಲ್ಲ. ಯಾವಾಗಲೂ ಕುಣ್ಕೊಂಡು ಓಡಾಡ್ಕೊಂಡಿರ್ತಾನೆ. ಸೊ ಇವತ್ತು ನನ್ನ ಬರ್ಡೇ ಇದ್ದಿದ್ದರಿಂದ ನನಗೂ ಕೂಡ ಯಾವುದೇ ಮೂಡಿರಲಿಲ್ಲ. ಸೊ ಮಕ್ಕಳಿಗೆ ಹುಷಾರಿಲ್ಲ ಅಂತಂದರೆ ಮನೇಲಿ ಎಲ್ರಿಗೂ ಹೀಗೆ ಆಗುತ್ತಲ್ವ, ಕೈಕಾಲೇ ಆಡೋದಿಲ್ಲ. ಸೊ ನಾನು ಕೂಡ ಯಾವುದೇ ರೀತಿ ಸೆಲೆಬ್ರೇಷನ್ ಮಾಡೋದು ಬೇಡ ಅಂತ ಹೇಳಿದ್ದೆ ಹಸ್ಬೆಂಡ್ಗೆ. ಬಟ್ ಎವ್ರಿ ಇಯರ್ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ ಮಾಡ್ತೀವಿ, ಬಿಡೋದು ಬೇಡ, ಇನ್ನೇನು ಅವನು ಹುಷಾರಾದ್ನಲ್ಲ ಅಂತ ಹೇಳಿದರು. ಸೊ ನಾನು ಕೂಡ ಓಕೆ ಅಂತ ಅಂದೆ. ಅವ್ರಮ್ಮನ ಬರ್ತ್ಡೇ ಅಂತ ಹೇಳಿ ಅವ್ರಮ್ಮ 4 ಗಂಟೆಗೆ ತರ್ತಾನೆ ಇವತ್ತು. ಏನಾಗಿರೋದು ಸಣ್ಣ ಕುರಿತಲ್ಲ ಅದಕ್ಕೆ
ಇನ್ನು ಇವಾಗ ವೇರ್ ಮಾಡಿರೋವಂಥ ಡ್ರೆಸ್ನ ನಮ್ಮ ಸಿಸ್ಟರ್ ಇನ್ ಲಾ ಅವರು ಬರ್ಡೇ ಗಿಫ್ಟಾಗಿ ನನಗೆ ಕೊಟ್ಟಿದ್ದು. ತುಂಬಾ ಚೆನ್ನಾಗಿದೆ. ಇವಾಗೆಲ್ಲ ಒಂಥರ ಪೇಸ್ಟಲ್ ಕಲರ್ಸು ತುಂಬಾ ಟ್ರೆಂಡಿಂಗಲ್ಲಿದೆ ಅಲ್ಲ, ಆ ಥರ. ಇಲ್ಲಿ ಸ್ವಲ್ಪ ನಿಮಗೆ ಡಲ್ ಅಂತ ಅನ್ನಿಸ್ತಾ ಇರ್ಬೋದು, ಬಟ್ ಕಲರ್ ತುಂಬಾ ಚೆನ್ನಾಗಿದೆ. ಇನ್ನು ಹಸ್ಬೆಂಡ್ ಈ ರೀತಿಯಾಗಿರುವಂಥ ಫಿಂಗರ್ ರಿಂಗ್ ವಾಚ್ನ ಗಿಫ್ಟಾಗಿ ಮೊದಲೇ ತರಿಸ್ಕೊಟ್ಟಿದ್ರು ಆನ್ಲೈನಲ್ಲಿ. ಇವಾಗೆಲ್ಲ ಈ ರೀತಿಯ ರಿಂಗ್ ಫಿಂಗರ್ ವಾಚ್ಗಳು ತುಂಬಾ ಟ್ರೆಂಡಿಂಗಲ್ಲಿದೆ ಅಂತಲೇ ಹೇಳ್ಬೋದು. ಒಂಥರ ಪಾರ್ಟಿ ಲುಕ್ಕಿಗೆ ಹೇಳಿ ಮಾಡಿಸ್ದಾಗಿರುತ್ತೆ. ಎರಡರದ್ದು ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಇಂಟ್ರೆಸ್ಟ್ ಇದ್ದರೂ ಹೋಗಿ ಚೆಕ್ ಮಾಡ್ಬೋದು. ಇನ್ನು ಎವ್ರಿ ಇಯರ್ ನಾವು ಬರ್ಡೇ ಆ್ಯನಿವರ್ಸರಿ ಅಂತ ಬಂದರೆ ಮನೇಲಿ ಒಂದು ಚಿಕ್ಕದಾಗಿ ಕೇಕ್ ಕಟ್ಟಿಂಗ್ನ ಮುಗಿಸಿ ಆಚೆ ಕಡೆ ಡಿನ್ನರ್ಗೆ ಹೋಗ್ತೀವಿ. ಬಟ್ ಈ ವರ್ಷ ಸ್ಕಂದನಿಗೆ ಹುಷಾರಿಲ್ಲದ ಕಾರಣ ನಮ್ಗೆ ಯಾರಿಗೂ ಹೊರಗಡೆ ಹೋಗೋ ಇಂಟ್ರೆಸ್ಟು ಇರಲಿಲ್ಲ. ಸೊ ಹಾಗಾಗಿ ಹಸ್ಬೆಂಡ್ ಮನೆಗೆ ಊಟನ ಆರ್ಡ್ರ್ ಮಾಡ್ತೀನಿ ಅಂತ ಹೇಳಿದರು. ನಾರ್ತ್ ಇಂಡಿಯನ್ ಊಟನ ಆರ್ಡ್ರ್ ಮಾಡಿದರು. ತುಂಬಾ ಚೆನ್ನಾಗಿತ್ತು. ಸೊ ನೋಡಿದ್ರಲ್ಲ ಫ್ರೆಂಡ್ಸ್, ಈ ವರ್ಷದ ನನ್ನ ಬರ್ಡೇ ದಿನ ಈ ರೀತಿಯಾಗಿತ್ತು. ಸೊ ಹೋಪ್ ನೀವೆಲ್ರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಿದ್ರೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಥ್ಯಾಂಕ್ಸ್ ಫಾರ್ ವಾಚಿಂಗ್.